ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತಣ್ಣ, ವಿಚಾರಿಸ್ದ್ಯಾ? ಇಲ್ಲ ಹೋಯಜ, ಅವ್ರು ಹೇಳಿದ್ ನಿಜ ಕಣೋ. ಚೆಕ್ ಅಂತ ಕಣೋ. 9 ಲಕ್ಷ ಹೋಯ್ತಲ್ಲ. ಮೋಸ ಹೋಗ್ಬಿಟ್ಟೆ ಕಣೋ, ಮೋಸ ಹೋಗ್ಬಿಟ್ಟೆ. ಸಮಾಧಾನ ಮಾಡ್ಕೋಣ. ಅಣ್ಣ, ಮೊನ್ನೆ ಬಂದಾಗ ಅಂಗಡಿ ಹತ್ರ ಬೊಮ್ಮನಹಳ್ಳಿ ಕಾಂಪ್ಲೆಕ್ಸ್ ಅಂತ ಏನೋ ಮಾತಾಡ್ತಾ ಇದ್ರು. ನಾವು ಒಂದ್ಸತಿ ಹೋಗಿ ನೋಡ್ಕೊಂಬರೋಣ. ಸರಿ ಮನೋಜ್, ಒಟ್ಟಲ್ಲಿ ನನ್ನ ದುಡ್ಡು ನನಗೆ ಬಂದರೆ ಸಾಕು. ತುಂಬ ಕಷ್ಟಪಟ್ಟು ಲೋನ್ ಮಾಡಿ ಅಂಗಡಿ ಹಾಕ್ಸಿರೋದು ಕಣೋ ಇದು. ನಡಿ ಮೊದಲು ಹೋಗಿ. ಹಾ ಬೇಬಿ. ಬ್ಯಾಂಕ್ ಹೋಗಿದ್ಯಾ? ಕ್ಯಾಶ್ ಡ್ರಾ ಮಾಡ್ಕೊಂಡ್ಯಾ? ಹಾ ಬೇಬಿ, ಮಾಡ್ಕೊಂಡೆ. ಎಲ್ಲ ದುಡ್ಡು ಅವ್ರಿಗೆ ಕೊಟ್ಬಿಡ್ತೀಯಾ? ಅದೇನೋ ಗಿಫ್ಟ್ ಕೊಡಿಸ್ತೀನಿ ಅಂದಿದ್ದೆ. ನೀನು ಏನೋ ಬೇಡ ಅಂತ ಹೇಳ್ದೆ. ಬೇಡ, ಸುಮ್ಮನೆ ಕೇಳ್ದೆ. ಗಿಫ್ಟ್ ಎಲ್ಲ ನಾವು ಯಾವಾಗ ಬೇಕಾದ್ರೂ ತಗೋಬೋದು. ಮೊದಲು ದುಡ್ಡು ಕೊಡೋರಿಗೆ ಕೊಟ್ಬಿಟ್ಟು ಲೋನ್ ಕ್ಲಿಯರ್ ಮಾಡಿದ್ರೆ ನಮಗೆ ದೊಡ್ಡ ಬರ್ಡನ್ ಕಡಿಮೆ ಆಗುತ್ತೆ. ಹಾ ಬೇಬಿ. ವೆರಿ ಗುಡ್. ಅಣ್ಣ, ಈ ವಿಷಯ ಯಾಕಣ್ಣ ಅಕ್ಕಂಗೆ ಹೇಳಿಲ್ಲ? ಹೇಗೆ ಹೇಳೋ ಮನೋಜ, ಹೇಗೆ ಹೇಳಲಿ? ತುಂಬ ರಿಸ್ಕ್ ತಗೊಂಡು ಈ ಅಂಗಡಿ ಹಾಕ್ಕೊಟ್ಟಿದ್ದಾಳು ಅವಳು. ಈಗ ನೋಡಿದ್ರೆ ನಾನು 9 ಲಕ್ಷ ಕಳ್ಕೊಂಡು ತಿಂತೀನಿ ಕಣೋ. ಇದು ಯಾರಿಗಾದ್ರೂ ಗೊತ್ತಾದ್ರೆ ನಾನು ಕೆಲ್ಸಕ್ಕೆ ಬಾರದೇ ಇರೋನು ಅಂತ ಊರು ತುಂಬ ಮಾತಾಡ್ಕೋತಾರೆ ಕಣೋ. ನೋಡು, ನೀನು ಅಷ್ಟೇ ಈ ವಿಚಾರ ಯಾರಿಗೂ ಹೇಳ್ಬಾರ್ದು. ಇಲ್ಲ ಅಣ್ಣ, ನಾನು ಯಾರಿಗೂ ಹೇಳಲ್ಲ. ಬಾ ಮೊದ್ಲೋಗ ಆ ಕಾಂಪ್ಲೆಕ್ಸ್ ಹುಡ್ಕೊಂಬೇಡ. ಏನಪ್ಪ ಸಿಗ್ಲೇಬೇಕು ಅಂತ ಫೋನ್ ಮಾಡಿದ್ದೆ, ಏನು ವಿಷಯ? ಏನೂ ಇಲ್ಲ ಮುನ್ಸಮಿ, ಅರ್ಜೆಂಟಾಗಿ ನಿನ್ನ ಹತ್ರ ಹೊಸಿ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಹಾಕ್ಬಿಟ್ಟೆ. ಅರ್ಜೆಂಟಾಗಿ ಮಾತಾಡ್ಬೇಕಾಯ್ತಾ? ಅಂಥ ವಿಷಯನಯ್ಯ? ನಿನ್ನ ಮಗಳ ವಿಚಾರ ಕಣಯ್ಯ. ನನ್ನ ಮಗಳ ವಿಚಾರನ? ಏನಯ್ಯ ಅದು? ಅಲ್ಲಪ್ಪ, ನಿನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ಯಾ ಇಲ್ವಾ? ಅವಳು ಈಗ ತಾನೇ ಓದ್ಕೊಂಬಂದಿದ್ದಾಳೆ. ಈಗಲೇ ಮದುವೆ ಆಗಿದ್ವಿ ಅಂದರೆ ಏನನ್ನು ಗೊತ್ತಾಳೋ ಏನೋ. ಆದರೂ ಸುಮ್ಮನಿರೋಕ್ಕಾಗತ್ತಾ? ಹೆಣ್ಣೆತ್ತವ್ರಲ್ವೇನಪ್ಪ? ನೋಡು, ನಿನ್ಗೆ ಯಾವುದಾದ್ರು ಒಳ್ಳೆ ಸಂಬಂಧ ಗೊತ್ತಿದ್ರೆ ಹೇಳು, ಮಾಡಿ ಮುಗಿಸ್ಬಿಡೋಣ. ಮುನ್ಸಮಿ, ನಿನ್ನ ಮಗಳನ್ನ ನನ್ನ ಚಿಕ್ಕ ಮಗ ಸಿದ್ದೇಗೌಡಂಗೆ ಯಾಕೆ ಕೊಡಬಾರ್ದು ಅಂತೀನಿ. ಅವರಿಬ್ಬರು ಚಿಕ್ಕವರಾದಾಗಲೇ ಈ ವಿಷಯ ಮಾತುಕತೆ ಆಗಿತ್ತು. ನಿನಗೆ ಎಪ್ತಿ ಆಯಿತು ಇಲ್ವೋ ನನಗೆ ಗೊತ್ತಿಲ್ಲಪ್ಪ. ಅದನ್ನು ಮರೆಯೋಕ್ಕಾಗತ್ತೇನಯ್ಯ? ನೋಡಪ್ಪ, ಆಗ ನಾವಿಬ್ಬರು ಸಂಬಂಧ ಬೆಳೆಸೋಷ್ಟು ಚೆನ್ನಾಗಿದ್ವಿ. ಈ ರಾಜಕೀಯದಿಂದ ಸಣ್ಣ ಪುಟ್ಟ ಮನಸ್ತಾಪ ಬಂದು ಇಲ್ಲಿ ಗಂಟ ಎಳ್ಕೊಂಬಂದ್ಬಿಡ್ತು ನೋಡಪ್ಪ. ಈಗೆಲ್ಲ ಸರಿಯಾಗೈತಲ್ಲಪ್ಪ, ಈಗ ಯಾಕೆ ನಮ್ಮ ಸ್ನೇಹನ ಸಂಬಂಧ ಮಾಡ್ಕೋಬಾರ್ದು? ನೋಡಪ್ಪ, ನಾನು ಇರೋ ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ. ನನ್ನ ಮಗ ನಿನ್ನ ಮಗಳಷ್ಟು ಓದ್ಕೊಂಡಿಲ್ಲ. ಅವನಿಗೆ ಜನಗಳು ಕಷ್ಟ ಸುಖ ಗೊತ್ತು. ರಾಜಕೀಯದಲ್ಲಿ ಹೆಂಗೆ ರಾಜ್ಯಭಾರ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಅವನ ಜೀವನಕ್ಕೆ ಏನಾದರೂ ನಿನ್ನ ಮಗಳು ಬಂದ್ಬಿಟ್ರೆ ಇಬ್ಬರು ಜೀವನನು ಚೆನ್ನಾಗಿರ್ತದೆ ಕಣಯ್ಯ. ಆಮೇಲೆ ನಮ್ಮಿಬ್ಬರು ಸ್ನೇಹ ಸಂಬಂಧನೂ ಚೆನ್ನಾಗಿರ್ತದೆ. ಹೊಸ ಯೋಚನೆ ಮಾಡು. ಏನು ಮಾತಾಡ್ತಾನೆ ಇಲ್ಲಯ್ಯ ಮುಂಚೊಮ್ಮೆ. ಏನಾದರೂ ಇದ್ರೆ ಡೈರೆಕ್ಟಾಗಿ ಹೇಳಪ್ಪ. ಈ ಮದುವೆ ವಿಷಯನ ಬಲವಂತಕ್ಕೆ ಮಾಡೋದಲ್ಲ. ನಿನ್ನ ಮಗನ ಬಗ್ಗೆ ನಾನು ತುಂಬ ಕಡೆ ವಿಚಾರಿಸಿದ್ದೀನಿ. ಎಲ್ಲ ಕಡೆ ಅವನದೇ ಸೌಂಡು. ಇದ್ದರೆ ಇಂಥ ಮಗ ಇರಬೇಕು ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಆದರೆ ಏನಯ್ಯ ಮುಂಚೊಮ್ಮೆ? ನೋಡಿ ಜೋರೇಗೌಡ, ನನ್ನ ನಿರ್ಧಾರಕ್ಕಿಂತ ನನ್ನ ಮಗಳು ಒಪ್ಪಿಗೆ ಮುಖ್ಯ. ಒಂದು ಕೆಲಸ ಮಾಡೋಣ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡು. ಇಬ್ಬರು ಕೂತು ಮಾತಾಡಲಿ. ಎರಡೂ ಕಡೆಯಿಂದ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ. ಆದರೆ ಒಂದು ವಿಷಯ, ಏನೇ ಅದು? ನನ್ನ ಮಗಳು ಒಪ್ಪಲಿಲ್ಲ ಅಂದರೆ ನಾನು ಬಲವಂತ ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಹಂಗೆ ಆಗಲಿ ನೋಡಮ್ಮ ಬಿಡೆಯ. ಆಯಿತು. ಜಾನು, ಬೆಳಿಗ್ಗೆ ಇನ್ನ ಬರಲಿಲ್ಲ, ಟೈಮ್ ಆಯಿತು. ಬರ್ತಾರು ಬನ್ನಿ.
ನಿಮಗೋಸ್ಕರ ನಾವು ಬಟ್ಟೆಗಳನ್ನು ತಂದಿದ್ದೀವಿ. ಮನೆಯವ್ರಿಗೂ ಎಲ್ಲ ಕೊಡಿ, ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ರೀತಿಯಿಂದ ತಂದಿದ್ದೀವಿ. ಯಾಕಳಿ ಅಂದ್ರೆ ಇದೆಲ್ಲ? ಒಳ್ಳೇದಾಗ್ಲಿ. ಅಳಿಯಂದ್ರೆ ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಕಾಣಿಕೆ. ಇದೆಲ್ಲ ಯಾಕೆ ಮಾವ? ಅಳಿಯಂದ್ರೆ ಅದು ಮೊದಲನೇ ಸಲ ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ಬಂದಾಗ ಇದನ್ನ ಕೊಡೋ ಸಂಪ್ರದಾಯ. ಆದ್ರೆ ಅವತ್ತು ನೀವು ಅರ್ಜೆಂಟಾಗಿ ಹೊರಟ್ಬಿಟ್ರಲ್ವಾ, ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ಕೊಡ್ತಾ ಇದ್ದೀವಿ, ದಯವಿಟ್ಟು ತಗೊಳ್ಳಿ. ಹಾಗಾದ್ರೆ ಇದನ್ನು ಕೊಡಕ್ಕೆ ನೀವು ಅಲ್ಲಿಂದ ಬಂದ್ರ? ಅತ್ತೆ, ನನಗಿದು ಯಾವುದೂ ಬೇಡ. ನೀವೆಲ್ಲರೂ ನಮ್ಮ ಮನೆಗೆ ಬಂದ್ರಲ್ಲ, ನಂಗೆ ಅಷ್ಟೇ ಸಂತೋಷ. ಅಳಿಯಂದ್ರೆ ನೀವು ಉಡುಗೊರೆ ಕೊಟ್ರಿ, ನಾವು ಸ್ವೀಕರಿಸ್ತು. ಹಾಗೇನೆ ನಮ್ದು ಒಂದು ಚಿಕ್ಕ ಉಡುಗೊರೆ ನೀವು ಸ್ವೀಕರಿಸಿದ್ರೆ ನಮಗೂ ಸಂತೋಷ ಆಗುತ್ತೆ. ನಿಮ್ಮ ದೃಷ್ಟಿನಲ್ಲಿ ಇದು ಚಿಕ್ಕದಿರ್ಬೋದು, ಏನೋ ನಮ್ಮ ಯೋಗ್ಯತಾನುಸಾರ ಕೊಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ, ತಗೊಳ್ಳಿ. ಮಾವ, ನೀವು ಕೊಡೋ ಯಾವ ವಸ್ತುನೂ ನನ್ನ ಚಿಕ್ಕದು ಅಂತ ಅನ್ಸಲ್ಲ. ಈ ಉಂಗುರಕ್ಕೆ ನೀವು ಬೆಲೆ ಕಟ್ಬಹುದೋ ಏನೋ, ಆದರೆ ಅತ್ತೆ ಕೊಡೋ ಕೈ ತುತ್ತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಜೀವನ ಪೂರ್ತಿ ನನ್ಗೆ ಉಳಿಯೋದು ಇಂಥ ನೆನಪುಗಳೇ ತಾನೆ. ಹಾಗಂತ ನಾನೇನು ಇದನ್ನು ಬೇಡ ಅನ್ನಲ್ಲ. ಜಾನು, ನಿನ್ ಗಂಡನಿಗೆ ಬರ ತೋಡ್ಸೆ. ತೋರಿಸುವಾಗಲೇ ಅಯ್ಯೋ ಜಾನು, ಏನಾಯ್ತಮ್ಮ? ಬಿಕ್ಲಿಕ್ಕೆ ಬರ್ತಿದೆ. ನಿನ್ ಗಂಡ ನಾವು ಎಲ್ಲ ಇಲ್ಲೇ ಇದ್ದೀವಿ. ನೀನ್ ಯಾರು ನೆನೆಸ್ಕೊತಿದ್ದಾರೆ? ಈಗ ಹೊರಟಿದ್ರಲ್ಲ, ಮನೇಲಿ ಇರೋರೆಲ್ಲ ಇವಳನ್ನೇ ನೆನೆಸ್ಕೊತಿರ್ತಾರೆ, ಅದಕ್ಕೆ ಬರ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಮೇಲ್ ನೋಡಮ್ಮ, ಆಗ ಸರಿ ಹೋಗುತ್ತೆ. ಮಾವ, ಬಿಕ್ಕಳಿಕೆ ಬರ್ತಿದೆ ಅಲ್ವಾ, ನೀರು ತಗೊಂಡ್ಬಂದ್ಬಿಡ್ತೀನಿ. ಸರಿ ಹೇಳಿ. ಸ್ವಲ್ಪ ಮೇಲ್ ನೋಡು. ಸರಿ, ಮನೆ ಕಡೆ ಹೋಗ್ತಾ ಸರಿ ಆಗುತ್ತೆ. ಬಾರ ಒಂದ್ ನಿಮಿಷ ಇರಿ, ನೀರ್ ತಗೊಂಡ್ ಬರ್ತಿದ್ದಾರೆ. ಏನಾಯ್ತ್ರಿ ಇವಳಿಗೆ? ಕೂತ್ಕೊಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.